ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಸಾಂಗ್ಲಿಯಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಬಗ್ಗೆ ವಿಷದ ಹಾವು, ಅದನ್ನ ಕೊಲ್ಲಬೇಕು ಅನ್ನುವಂಥ ಅಸಂವಿಧಾನಿಕ ಮತ್ತು ಅತ್ಯಂತ ಹೇಯ ಅನ್ನಬಹುದಾದಂಥ ಹೇಳಿಕೆಗಳನ್ನ ನೀಡಿದ್ದಾರೆ. ನೆಹರು ಸಂಸ್ಕೃತಿ ಮತ್ತು ಗಾಂಧಿ ಸಂಸ್ಕೃತಿ ಏನು ಈ ದೇಶಕ್ಕೇನು ಅಮೃತ ಉಣ್ಣಿಸಿತ, ಸಕ್ಕರೆ ಉಣ್ಣಿಸಿತ ಅಥವಾ ವಿಷ ಉಣ್ಣಿಸಿತ? ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಧೀಮಂತವಾದಂಥ ದೇಶಭಕ್ತಿಯಿಂದ ಮರಣ ಹೊಂದಿದವರು, ಬಲಿಯಾದವರು, ಪ್ರಾಣತ್ಯಾಗ ಮಾಡಿದವರು, ಬಲಿದಾನಗೈದವರು ಯಾರೋ? ಬಾಂಗ್ಲಾವನ್ನ ಇವತ್ತು ಜಾತ್ಯತೀತ ರಾಷ್ಟ್ರದಿಂದ ಮುಸ್ಲಿಂ ರಾಷ್ಟ್ರಕ್ಕೆ ಕನ್ವರ್ಟ್ ಮಾಡ್ಲಿಕ್ಕೆ ಹೊರಟಂತ ಎಲ್ಲ ನಾಯಕರೊಟ್ಟಿಗೆ ಶಾಮೀಲಾದವರು ರಾಹುಲ್ ಗಾಂಧಿಯೋ ಮೋದಿಯೋ? ಪಾಕಿಸ್ತಾನವನ್ನ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳಿದ್ದು ಮೋದಿಯೋ ರಾಹುಲ್ ಗಾಂಧಿಯೋ ಅಥವಾ ನಿಮ್ಮ ಕಾಂಗ್ರೆಸ್ಸಿನ ಪುಡಾರಿಗಳು? RSS ಇವತ್ತಿನವರೆಗೆ ಚರಿತ್ರೆಯಲ್ಲಿ ಈ ದೇಶವನ್ನು ಅಭದ್ರಗೊಳಿಸುವ, ಈ ದೇಶವನ್ನ ನಿರ್ವೀರ್ಯಗೊಳಿಸುವ, ಈ ದೇಶಕ್ಕೆ ದ್ರೋಹ ಬಗೆಯುವ ಒಂದು ಕೆಲಸವನ್ನ ಅದು ಮಾಡಿದ್ದಿದ್ರೆ ತೋರಿಸಿ. RSS ಚರಿತ್ರೆಯನ್ನ ಸುದೀರ್ಘವಾದ ಸರಣಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಬನ್ನಿ ಚರ್ಚೆಗೆ. ಗಾಂಧಿ ಮತ್ತು ನೆಹರು ಇಬ್ರು ಸೇರ್ಕೊಂಡು ಈ ದೇಶದಲ್ಲಿ ಹಿಂದೂಗಳ ಮಾರಣ ಹೋಮವನ್ನ, ರಕ್ತಪಾತವನ್ನ ಯಾವ ರೀತಿಯಲ್ಲಿ ಮಾಡಿದ್ರು ಅನ್ನೋದನ್ನ ಚರಿತ್ರೆ ಇವತ್ತು ಹೇಳ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. 50 ವರ್ಷದ ರಾಜಕೀಯ ಅನುಭವ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿದ್ದು, ಮತ್ತು ಇತ್ತೀಚೆಗೆ ಇಡಿ ಒಂದು ಹೊರಹಾಕಿದ ಸತ್ಯವನ್ನು ಗಮನಿಸಿದರೆ, ಇದೇ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ದೆಹಲಿಯಿಂದ ಅವರ ಕ್ಷೇತ್ರದವರೆಗೆ ಯಾವ್ಯಾವ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಎಷ್ಟು ಬಿಲ್ಡಿಂಗ್ ಇದೆ, ಎಷ್ಟು ಆಸ್ತಿ ಇದೆ, ಎಷ್ಟು ಚರ ಮತ್ತು ಚಿರ ಆಸ್ತಿ ಇದೆ, ಇದೆಲ್ಲವನ್ನು ಸಂಸತ್ತಿನ ಒಳಗಡೆ ಕೂಡ ಒಂದು ಸರಿ ಇದು ಪ್ರತಿಧ್ವನಿಸ್ತು. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ತಮ್ಮ ತಲೆಮಾರುಗಳವರೆಗೆ ಏನನ್ನು ಕೂಡಿಡಬೇಕೋ ಅದೆಲ್ಲವನ್ನು ಕೂಡಿಟ್ಟಂಥ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಸಾಂಗ್ಲಿಯಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ RSS ಮತ್ತು ಬಿಜೆಪಿಯ ಬಗ್ಗೆ ವಿಷದ ಹಾವು, ಅದನ್ನು ಕೊಲ್ಲಬೇಕು ಅನ್ನುವಂಥ ಅಸಂವಿಧಾನಿಕ ಮತ್ತು ಅತ್ಯಂತ ಹೇಯ ಅನ್ನಬಹುದಾದಂಥ ಹೇಳಿಕೆಗಳನ್ನು ನೀಡಿದ್ದಾರೆ. RSS ಮತ್ತು ಬಿಜೆಪಿ ವಿಷದ ಹಾವು, ಈ ವಿಷದ ಹಾವು ಅನ್ನುವಂಥ ಒಂದು ಶಾಬ್ದಿಕ ಬಳಕೆ ಇದೆಯಲ್ಲ, ಅದು ಖರ್ಗೆ ಅವರಿಗೆ ಒಂದು ರೀತಿಯ ಜನ್ಮಗತ, ರಕ್ತಗತ. ಅವರು ಮೋದಿಯವರಿಗೂ ಅದೇ ಶಬ್ದವನ್ನು ಬಳಸ್ತಾರೆ, RSSಗೂ ಅದೇ ಶಬ್ದವನ್ನು ಬಳಸ್ತಾರೆ, ಬಿಜೆಪಿಗೂ ಅದೇ ಶಬ್ದವನ್ನು ಬಳಸ್ತಾರೆ. ಆದರೆ ಅವರಿಗೆ ಮುಖಕ್ಕೆ ಮುಖ ಕೊಟ್ಟು ತಪರಾಕಿ ಹೊಡೆದು ಈ 75 ವರ್ಷದಲ್ಲಿ 56 ವರ್ಷ ಈ ದೇಶವನ್ನು ಆಳಿ ಲೂಟಿ ಹೊಡೆದು ನೆಹರು ಸಂಸ್ಕೃತಿಯ ಹೆಸರಿನಲ್ಲಿ, ಗಾಂಧಿ ಸಂಸ್ಕೃತಿಯ ಹೆಸರಿನಲ್ಲಿ ಈ ದೇಶದ ಜನಕ್ಕೆ ವಿಷ ಉಣ್ಣಿಸಿದ್ದು ಯಾರು ಅನ್ನೋದನ್ನು ಕೇಳಬೇಕಾದಂಥ ಹೊತ್ತು ಬಂದಿದೆ ಜನ ಅಂತ ನಾನು ಭಾವಿಸ್ತೇನೆ. ನೆಹರು ಸಂಸ್ಕೃತಿ ಮತ್ತು ಗಾಂಧಿ ಸಂಸ್ಕೃತಿ ಏನು ಈ ದೇಶಕ್ಕೇನು ಅಮೃತ ಉಣ್ಣಿಸಿತ, ಸಕ್ಕರೆ ಉಣ್ಣಿಸಿತ ಅಥವಾ ವಿಷ ಉಣ್ಣಿಸಿತ? ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಧೀಮಂತವಾದಂಥ ದೇಶಭಕ್ತಿಯಿಂದ ಮರಣ ಹೊಂದಿದವರು, ಬಲಿಯಾದವರು, ಪ್ರಾಣತ್ಯಾಗ ಮಾಡಿದವರು, ಬಲಿದಾನಗೈದವರು ಯಾರೋ? ಟಾಟಾ ಬಿರ್ಲಾ ಸಂಸ್ಕೃತಿಯಲ್ಲಿ ಐಷಾರಾಮಿಯಾಗಿ ಎಲ್ಲೂ ಜೈಲಿಗೆ ಹೋಗದೇನೆ, ಒಮ್ಮೆ ಜೈಲಿಗೆ ಹೋದರೂ ಕೂಡ ಬಂಗ್ಲೆಯಲ್ಲಿ ಸಂಪೂರ್ಣವಾಗಿ ಬ್ರಿಟಿಷರ ರಾಜಾತಿಥ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದವರು ಇದೇ ನೆಹರು, ಇದೇ ಗಾಂಧಿ. ಭಗತ್ ಸಿಂಗ್ನಂಥವರು, ವೀರ್ ಸಾವರ್ಕರ್ ಅಂತವರು 1857ರ ಸಿಪಾಯಿ ದಂಗೆಯಿಂದ ಅದಕ್ಕೂ ಪೂರ್ವ ಮತ್ತು ಅದರ ನಂತರದ ದಿನಗಳಿಂದ ಇವತ್ತಿನವರೆಗೂ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದಂಥ ಯಾವ ಮನುಷ್ಯರನ್ನು ಮುಂಚೂಣಿಗೆ ತರದೇ ಇದ್ದಾಗೆ ಇತಿಹಾಸವನ್ನು ತಿರ್ಚಿದ್ದಿದ್ರೆ ಯಾರು? ಅದು ಗಾಂಧಿ ಮತ್ತು ನೆಹರು. ಇದು ಅಮೃತ ಉಣ್ಣಿಸಿದ ಕೆಲಸ. ಇದು ದೇಶದ ಚರಿತ್ರೆಯನ್ನು ವಿರೂಪಗೊಳಿಸಿದ್ರಿ, ದೇಶದ ಸ್ವಾತಂತ್ರ್ಯ ಹೋರಾಟದ ನಿಜವನ್ನು ವಿರೂಪಗೊಳಿಸಿದ್ರಿ. ಕೊನೆಗೂ ಮಹಾತ್ಮನಾಗುವಂಥ ಒಂದು ಚಟದಲ್ಲಿ ಇಡೀ ಸ್ವಾತಂತ್ರ್ಯ ಸಂಗ್ರಾಮದ ಹವಿರ್ಭಾಗವನ್ನು, ನೇತೃತ್ವವನ್ನು, ಅದರ ಸಂಪೂರ್ಣ ಶ್ರೇಯಸ್ಸನ್ನು
ಗಾಂಧಿ ಮತ್ತು ನೆಹರು ಕಬಳಿಸುವ ಕೆಲಸವನ್ನು ಮಾಡಿದ್ದು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ. ಇದೇ ರಮೇಶ್ ಅವರು ಹೇಳಿದ್ರಲ್ಲ, ನಮ್ಮ ಕರ್ನಾಟಕದ ಮಾಜಿ ಸ್ಪೀಕರ್, ನಾವು ತಲೆ ತಲಾಂತರಕ್ಕಾಗುವಷ್ಟು ಕಾಂಗ್ರೆಸ್ಸಿನ ಹೆಸರಲ್ಲಿ ನಾವು ದುಡ್ಡು ಮಾಡಿದ್ದೇವೆ, ಬದುಕನ್ನು ಕಟ್ಕೊಂಡಿದ್ದೇವೆ, ಭವಿಷ್ಯ ಕಟ್ಕೊಂಡಿದ್ದೇವೆ, ಆದ್ದರಿಂದ ನಮಗೆ ಋಣ ಇದೆ, ಕಾಂಗ್ರೆಸ್ಸಿಂದು ಗಾಂಧಿ ಕುಟುಂಬದ ಋಣ ಇದೆ, ಅದನ್ನು ತೀರಿಸಬೇಕು ನಾವು. ಇದು ಆತ್ಮಾವಲೋಕನದ ಮಾತು. ಇದು ನಿಮ್ಮ ಕಾಂಗ್ರೆಸ್ಸಿನ ಚರಿತ್ರೆಯ ಮಾತು. ಇದು ಖರ್ಗೆ ಅವರೇ ನಿಮ್ಮ ಚರಿತ್ರೆಯ ಮಾತಿದು. ನಿಮಗೆ RSS ಮತ್ತು BJP ವಿಷದ ಹಾವು, ಅದನ್ನು ಕೊಲ್ಲಬೇಕು. ಅಂದರೆ ಹಿಂದೂಗಳು 80% ಇದ್ದಾರೆ ಈ ದೇಶದಲ್ಲಿ. ಹಿಂದೂಗಳನ್ನು ಮಾರಣ ಹೋಮ ಮಾಡಲಿಕ್ಕೆ ಕೊಟ್ಟಿದ್ದೀರೇನು? ಹಿಂದೂಗಳನ್ನು ಕೊಲ್ತಿರೇನು? RSS ಅಂದ್ರೇನು? BJP ಅಂದ್ರೇನು? ಈ ನೆಲದ ಸಂಸ್ಕೃತಿಯ ಪ್ರತೀಕ ಅದು, ಸನಾತನ ಧರ್ಮದ ಪ್ರತೀಕ ಅದು, ಸನಾತನ ಧರ್ಮದ ಪ್ರತಿಪಾದಕ ಒಂದು ಸಾಂಘಿಕ ಸಂಸ್ಥೆ ಅದು. ನೀವು BJPಯನ್ನು ರಾಜಕಾರಣಕ್ಕಾಗಿ ಚುನಾವಣೆ ಬಂದಾಗೆಲ್ಲ ನೀವು ಕ್ರಿಟಿಸೈಸ್ ಮಾಡ್ತೀರಿ, ಏನೇನೋ ಶಬ್ದ ಬಳಸ್ತೀರಿ. ಸಾಂವಿಧಾನಿಕವಾದಂಥ ಪ್ರಜ್ಞೆ ಇಲ್ಲ ನಿಮಗೆ. ನಿಮ್ಮ ನಾಯಕ ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡ್ತಾರೆ. ಆದರೆ ಸಾಂವಿಧಾನಿಕವಾಗಿ ಮಾತಾಡಬೇಕು, ಬದುಕಬೇಕು ಜನತಂತ್ರ ವ್ಯವಸ್ಥೆಯಲ್ಲಿ ಅನ್ನೋದನ್ನು 50 ವರ್ಷದ ಅನುಭವ ಇದ್ದಂಥ ನಿಮ್ಮಂಥ ಹಿರಿಯರಿಗೂ ನಮ್ಮಂಥ ಕಿರಿಯರು ಅದನ್ನು ಪ್ರಶ್ನಿಸಬೇಕಾಗಿದೆ ಮತ್ತು ಪಾಠ ಮಾಡಬೇಕಾಗಿದೆ ಅಂತಂದರೆ ಅದು ನಿಮ್ಮ ಬದುಕಿನ ದುರಂತ. ಅದು ಪರ್ಯಾಯವಾಗಿ ಕಾಂಗ್ರೆಸ್ಸಿನ ದುರಂತ. ರಾಷ್ಟ್ರಪತಿಗಳನ್ನು ಮಾತಾಡ್ತೀರಿ, ಸಾಂವಿಧಾನಿಕ ಹುದ್ದೆಯ ಪ್ರಧಾನಿಯನ್ನು ಮಾತಾಡ್ತೀರಿ, ಉಪರಾಷ್ಟ್ರಪತಿಯನ್ನು ಮಾತಾಡ್ತೀರಿ, ಎಲ್ಲರನ್ನೂ ಮಾತಾಡ್ತೀರಿ. ಏಕೇತೋ ಸೇಫ್ ಹೇ ಅನ್ನುವಂಥ ನಾವೆಲ್ಲರೂ ಒಂದಾಗಿದ್ದರೆ ನಾವು ಸೇಫ್ ಆಗಿರ್ತೇವೆ, ಸುರಕ್ಷಿತವಾಗಿರ್ತೇವೆ ಅನ್ನುವಂಥ ಮೋದಿಯವರ ಮಾತನ್ನು ಅದಾನಿಯವರ ಫೋಟೋ ಹಿಡ್ಕೊಂಡು ಅಲ್ಲಾಡಿಸ್ತಾರೆ ನಿಮ್ಮ ರಾಹುಲ್ ಗಾಂಧಿ. ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಬಾಂಗ್ಲಾದ ಆ ಕ್ರಾಂತಿಗೆ, ಬಾಂಗ್ಲಾದಲ್ಲಿರುವ ಹಿಂದೂಗಳ ಮಾರಣ ಹೋಮಕ್ಕೆ, ಬಾಂಗ್ಲಾವನ್ನು ಇವತ್ತು ಜಾತ್ಯತೀತ ರಾಷ್ಟ್ರದಿಂದ ಮುಸ್ಲಿಂ ರಾಷ್ಟ್ರಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಹೊರಟಂಥ ಎಲ್ಲ ನಾಯಕರೊಟ್ಟಿಗೆ ಶಾಮೀಲಾದವರು ರಾಹುಲ್ ಗಾಂಧಿಯೋ ಮೋದಿಯೋ? ಪಾಕಿಸ್ತಾನವನ್ನು ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳಿದ್ದು ಮೋದಿಯೋ ರಾಹುಲ್ ಗಾಂಧಿಯೋ ಅಥವಾ ನಿಮ್ಮ ಕಾಂಗ್ರೆಸ್ಸಿನ ಪುಡಾರಿಗಳು? ಇಂಗ್ಲೆಂಡು, ಅಮೆರಿಕ ಭೇಟಿಗೆ ರಾಹುಲ್ ಗಾಂಧಿ ಆಗಾಗ ಹೋಗ್ತಾರಲ್ಲ, ನಮ್ಮ ದೇಶದ ಮಾನ ತೆಗಿಲಿಕ್ಕೆ ಕರೆಯೋರು ಯಾರು? ಈ ದೇಶಕ್ಕೆ ಬೇಕಾದಂಥ ನಂಬರ್ 1 ಗ್ರೇಡಿನ ಭಯೋತ್ಪಾದಕರು, ಪಾಕಿಸ್ತಾನ ಮೂಲದವರು, ಟರ್ಕಿ ಮೂಲದವರು, ಮಧ್ಯಪ್ರಾಚ್ಯದ ಮೂಲದವರು, ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಯ ನೇತಾರರು. ಏನು ಮೋದಿಯವರು ಅವರೊಟ್ಟಿಗೆ ಫೋಟೋ ತೆಗೆಸ್ಕೊಂಡಿದ್ದಾರೇನು? ಅವರೊಟ್ಟಿಗೆ ಒಂದಾಗಬೇಕು ಅಂತ ಹೇಳಿದಾರೇನು? ಇಡೀ ದೇಶವನ್ನು ತಪ್ಪು ದಾರಿಗೆ ಅಷ್ಟೇ ಅಲ್ಲ, ಇಡೀ ದೇಶವನ್ನು ದ್ರೋಹದ ದಾರಿಗೆ ತಳ್ತಾ ಇದ್ದೀರಿ. ವಿಷದ ಹಾವು ಅಂತ RSS ಅನ್ನು ಕರಿತೀರಿ. RSSನ ಇವತ್ತಿನವರೆಗೆ ಚರಿತ್ರೆಯಲ್ಲಿ ಈ ದೇಶವನ್ನು ಅಭದ್ರಗೊಳಿಸುವ, ಈ ದೇಶವನ್ನು ನಿರ್ವೀರ್ಯಗೊಳಿಸುವ, ಈ ದೇಶಕ್ಕೆ ದ್ರೋಹ ಬಗೆಯುವ ಒಂದು ಕೆಲಸವನ್ನು ಅದು ಮಾಡಿದ್ದಿದ್ರೆ ತೋರಿಸಿ. RSSನ ಚರಿತ್ರೆಯನ್ನು ಸುದೀರ್ಘವಾದ ಸರಣಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಬನ್ನಿ ಚರ್ಚೆಗೆ, ನಾವು ರೆಡಿ ಇದ್ದೇವೆ. ಇದೇ ವಯನಾಡಲ್ಲಿ ಹೋಗಿ ಈಗ ಪ್ರಿಯಾಂಕಾ ಗಾಂಧಿಯನ್ನು ಗೆಲ್ಲಿಸ್ಲಿಕ್ಕೆ ಹೊರಟಿದ್ದೀರಲ್ಲ, ಇಂದಿರಾ ಗಾಂಧಿ ಹಾಗೆ ಕೂದಲು, ಇಂದಿರಾ ಗಾಂಧಿ ಹಾಗೆ ಮೂಗು, ಇಂದಿರಾ ಗಾಂಧಿ ಹಾಗೆ ಮಾತು ಅಂಥೇಳಿ ಬೊಗಳೆ ಬಿಡ್ತಾ, ಅದೇ ವಯನಾಡಿನಲ್ಲಿ ನೈಸರ್ಗಿಕ ದುರಂತ ಆದಾಗ, ಸಂಪೂರ್ಣ ಜನಜೀವನ ಅಸ್ತವ್ಯಸ್ತ ಆದಾಗ, ನಿಮ್ಮ ರಾಹುಲ್ ಗಾಂಧಿ ಬಿಳೆ ಶರ್ಟು ಬಿಳೆ ಪ್ಯಾಂಟ್ ಹಾಕ್ಕೊಂಡು ಸಂಪೂರ್ಣ 25-30 ಜನ ಕ್ಯಾಮರಾಮೆನ್ಗಳೊಟ್ಟಿಗೆ ಶೂಟಿಂಗ್ ಸ್ಪಾಟ್ಗೆ ಹೋದದ್ದು ಯಾವಾಗ? RSS ಕಾಲಿಟ್ಟದ್ದು ಯಾವಾಗ? ಗಂಟೆಯೊಳಗಡೆ RSSನ ಇಡೀ ತಂಡ ಅಲ್ಲಿ ಹೋಗಿ ಅಲ್ಲಿ ಸಂತ್ರಸ್ತರೊಟ್ಟಿಗೆ ಜೀವದ ಹಂಗನ್ನು ತೋರೋದು ಕೆಲಸ ಮಾಡಿದೆ. ಅದು ಮರೆತೀರಿ ನೀವು? ಯುದ್ಧ ಕಾಲದಲ್ಲಿ ಎಷ್ಟು ಸಾರಿ RSS ಏನು ಮಾಡಿದೆ ಅನ್ನೋದನ್ನು ನಿಮಗರಿವಿಲ್ವಾ? ಈ ದೇಶದಲ್ಲಿ RSS ಇಡೀದಾದಂಥ ತಳ ಸಮುದಾಯದಿಂದ ಜಾತಿ ಧರ್ಮ ಭೇದಗಳನ್ನು ಮರೆತು ಮನುಷ್ಯ ಕುಲ ಅನ್ನುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡಿದ್ದಿದ್ರೆ ಅದು RSSನ ಚರಿತ್ರೆ. RSS ಒಂದು ಸಾಂಸ್ಕೃತಿಕ ಸಂಘಟನೆ. ಈ ದೇಶದ ಸಂಸ್ಕೃತಿಯ ಉಳಿವಿಗಾಗಿ ಅಹೋರಾತ್ರಿ
ತಮ್ಮ ಸ್ವಾರ್ಥವನ್ನು ಬಿಟ್ಟು ಸಮಾಜವೇ ನನ್ನ ಸಂಪೂರ್ಣ ಧ್ಯೇಯ ಮತ್ತು ನನ್ನ ಕ್ಷೇತ್ರ ಅಂತ ಭಾವಿಸಿ ನಿಮ್ಮ ಹಾಗೆ ದುಡ್ಡು ಮಾಡಲಿಕ್ಕೆ ಹೊರಟಿಲ್ಲ, ಭ್ರಷ್ಟಾಚಾರ ಮಾಡಲಿಕ್ಕೆ ಹೊರಟಿಲ್ಲ, ಸಮಾಜ ಸೇವೆ 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 ಜನಸೇವೆ ಅಂತ ಹೇಳಿಕೊಂಡು ಇಡೀದಾದಂಥ ಜನರ ತೆರಿಗೆ ಹಣೆಯನ್ನು ಶೇವ್ ಮಾಡದಿದ್ದರೆ ಅದರ ಸಂಪೂರ್ಣ ಬರ್ಬಾದ್ ಮಾಡಿ ದೇಶವನ್ನು ಬರ್ಬಾದ್ ಮಾಡಲಿಕ್ಕೆ ಹೊರಟಂಥ, ಮಾರಲಿಕ್ಕೆ ಹೊರಟಂಥ ಭಯೋತ್ಪಾದಕರಿಗೆ ನಮ್ಮ ದೇಶವನ್ನು ಆಹಾರವಾಗಿಸಲಿಕ್ಕೆ ಹೊರಟಂಥ ಕಾಂಗ್ರೆಸ್ಸಿನ ಸಂಸ್ಕೃತಿ ನಮಗೆ ಗೊತ್ತಿಲ್ವಾ? ಈ ದೇಶದ ದೌರ್ಭಾಗ್ಯ 80% ಹಿಂದೂಗಳು ಒಂದಾಗ್ತಾ ಇಲ್ಲ, ಏಕೀಕೃತಗೊಳ್ತಾ ಇಲ್ಲ. ಹಿಂದೂಗಳ ಮಾರಣ ಹೋಮಕ್ಕೆ ನೀವು ಕರೆ ಕೊಟ್ಟರು ಕೂಡ ನಿಮಗೆ ಅವರು ಎಂಜಲ ಕಾಸಿಗೆ ಮತ ಹಾಕ್ತಾರೆ. ಅದು ನಮ್ಮ ದೌರ್ಭಾಗ್ಯ. ಅದಲ್ಲದೆ ಇದ್ರೆ ಇಡೀ ಹಿಂದೂಗಳು ಒಂದಾಗಿ ಖರ್ಗೆ ಅವರೇ ವಿಷದ ಹಾವು ಯಾರು ಅಂತ ತೋರಿಸ್ತೇವೆ ಬನ್ನಿ ಅಂತ ನಿಮ್ಮ ಕೊರಳು ಪಟ್ಟಿ ಹಿಡಿತಾ ಇದ್ರು, ಸಾರ್ವಜನಿಕವಾಗಿ ಉತ್ತರ ಕೊಡ್ತಾ ಇದ್ರು. ನಮ್ಮಲ್ಲಿ ಷಂಡತ್ವ ತುಂಬು ಹೋಗಿದೆ, ನಮ್ಮಲ್ಲಿ ಅಲ್ಪ ಒಂದು ಇವತ್ತು ಕೊಡುವಂಥ ನಿಮ್ಮ ಬಿಟ್ಟಿ ಭಾಗ್ಯ, ಈ ಅಲ್ಪ ತೃಪ್ತಿಗೆ ಬಲಿಯಾಗುವಂಥ ನಮ್ಮ ಸ್ವಾರ್ಥದ ಈ ಪಿಂಡ ನಮ್ಮನ್ನು ಕಾಡ್ತಾ ಇದೆ. ಅದಲ್ಲದೆ ಇದ್ದರೆ ನೀವು ಪ್ರತಿ ಚುನಾವಣೆಯಲ್ಲಿ ಈಗಲೂ ಮಹಾರಾಷ್ಟ್ರದಲ್ಲಿ ನಿಮ್ಮ ತೆಲಂಗಾಣದ ಮುಖ್ಯಮಂತ್ರಿ ಬಂದು ಹೇಳ್ತಾರೆ, ಏನು ನಾವು ಆರಿಸಿ ಬಂದರೆ ನಾವು ಮುಸ್ಲಿಮರಿಗೆ 4% ಮೀಸಲಾತಿ ಕೊಡ್ತೇವೆ. ಏನು ಕೊಟ್ಟಿಲ್ಲ, ಏನು ಕೊಡಬೇಕು ಅವರಿಗೆ? ಇಡೀ 75 ವರ್ಷದಲ್ಲಿ ಇಡೀ ಭಾರತದ ನೆಲವನ್ನು ವಕ್ಫ್ ಬೋರ್ಡಿನ ಹೆಸರಿನಲ್ಲಿ ಸಂಪೂರ್ಣವಾಗಿ ಅವರಿಗೆ ದಾನ ಮಾಡ್ತಾ ಇದ್ದೀರಲ್ಲ. ನಿಮಗೆ ಹಿಂದೂಗಳ ಮೇಲೆ RSS ಅನ್ನ ವಿಷದ ಸರ್ಪ ಅಂತ ನೀವು ಕರೆದದ್ದು ಖರ್ಗೆ ಅವರೇ ಕೇವಲ RSS ಒಂದು ಸಂಕೇತ ಅಷ್ಟೇ. RSSನ ಹೆಸರಲ್ಲಿ ನೀವು 80%ಕ್ಕೂ ಹೆಚ್ಚು ಈ ದೇಶದಲ್ಲಿ ವಾಸಿಸ್ತಾ ಇರುವಂಥ ಬಹುಸಂಖ್ಯಾತ ಹಿಂದೂಗಳ ಮಾರಣ ಹೋಮಕ್ಕೆ ಕರೆ ಕೊಟ್ಟಿದ್ದೀರಿ, ನೆನ್ಪಿಡಿ. ಅವರನ್ನು ಕೊಲ್ಲಬೇಕು ಅಂತ ಹೇಳಿದ್ದು ಮತ್ತು ವಿಷದ ಹಾವು ಅಂತ ಹೇಳಿದ್ದು ಹಿಂದೂಗಳಿಗೆ ನೀವು ವಿಷದ ಹಾವು ಅಂತ ಹೇಳಿದ್ದೀರಿ. ನಿಮಗೆ ಧೈರ್ಯ ಇದ್ದರೆ ಅಲ್ಪಸಂಖ್ಯಾತರಿಗೆ ಹೇಳಿ, ಮುಸ್ಲಿಂ ಬಂಧುಗಳಿಗೆ ಹೇಳಿ ನೋಡುವ ವಿಷದ ಹಾವು ಅಂತ. ಗಂಟೆಯೊಳಗಡೆ ನೀವು ಇರುವುದಿಲ್ಲ ದೈಹಿಕವಾಗಿ, ನಿಮಗೆ ಆ ದಮ್ಮಿಲ್ಲ. ತುಷ್ಟೀಕರಣಕ್ಕೊಂದು ಮಿತಿ ಇದೆ, ವೋಟ್ ಬ್ಯಾಂಕಿನ ರಾಜಕಾರಣಕ್ಕೊಂದು ಮಿತಿ ಇದೆ. ಏನು ಈ ದೇಶದ ಬಹುಸಂಖ್ಯಾತರು ಏನು ನಾಮರ್ದರು ಅಂತ ಭಾವಿಸಿದ್ರೇನೋ? ಈ ದೇಶದ ಬಹುಸಂಖ್ಯಾತರು ಈ ನೆಲದಲ್ಲಿ ಬದುಕುವ ಹಕ್ಕನ್ನೇ ಕಳ್ಕೊಂಡಿದ್ದಾರೆ ಅಂತ ಭಾವಿಸಿದ್ರೇನು? ಕೇವಲ ಅಲ್ಪಸಂಖ್ಯಾತರಿಗಾಗಿ ದೇಶವನ್ನು ಬಲಿ ಹಾಕ್ತಾ ಇದ್ದೀರಾ? ನೀವು ಅಧಿಕಾರಕ್ಕೆ ಬರುವ ಮೊದಲೇ ಇಷ್ಟು ಹುಂಕರಿಸ್ತೀರಿ. ಗಾಂಧಿಯ ಹೆಸರಿನಲ್ಲಿ ಹಿಂದೂಗಳ ಮಾರಣ ಹೋಮ ಆದದ್ದನ್ನು ಗಮನಿಸಿದ್ದೇವೆ. ಚರಿತ್ರೆ ಬಂಜೆ ಅಲ್ಲ, ನೆನಪಿಡಿ. ನೀವು ಚರಿತ್ರೆಯನ್ನು ವಿರೂಪಗೊಳಿಸಿರಬಹುದು, ಆದರೆ ಇವತ್ತು ಚರಿತ್ರೆ ಸತ್ಯದ ಹೆಸರಿನಲ್ಲಿ ಜನರ ಎದುರು ಬರ್ತಾ ಇದೆ. ಗಾಂಧಿ ಮತ್ತು ನೆಹರು ಇಬ್ಬರೂ ಸೇರಿಕೊಂಡು ಈ ದೇಶದಲ್ಲಿ ಹಿಂದೂಗಳ ಮಾರಣ ಹೋಮವನ್ನು, ರಕ್ತಪಾತವನ್ನು ಯಾವ ರೀತಿಯಲ್ಲಿ ಮಾಡಿದ್ರು ಅನ್ನೋದನ್ನು ಚರಿತ್ರೆ ಇವತ್ತು ಹೇಳ್ತಾ ಇದೆ. ಆ ಚರಿತ್ರೆಯ ಭಾಗವಾಗಿ ನೀವು ವರ್ತಮಾನದಲ್ಲಿ ನಿಂತು ಕರೆ ಕೊಡ್ತಾ ಇದ್ದೀರಿ. ಮತ್ತೆ ಸಂವಿಧಾನ ಅಂತೀರಿ. ಸಂವಿಧಾನ ಧರ್ಮದ ಹೆಸರಿನಲ್ಲಿ ಆಳಿ ಅಥವಾ ಧರ್ಮದ ಹೆಸರಿನಲ್ಲಿ ಅವರಿಗೆ ಬೇಕಾದ್ದನ್ನು ಕೊಡಿ, ಧರ್ಮದ ಹೆಸರಿನಲ್ಲಿ ಮೀಸಲಾತಿ ಕೊಡಿ, ಧರ್ಮದ ಹೆಸರಿನಲ್ಲಿ ಈ ದೇಶದ ನೆಲವನ್ನು ಬಿಟ್ಕೊಡಿ ಅಂತ ಹೇಳಿದೇನು? ಅಂಬೇಡ್ಕರ್ರನ್ನ ಅತ್ಯಂತ ಕ್ರೂರವಾಗಿ ಅವಮಾನಿಸಿದ ಪಕ್ಷ ಯಾವುದಾದ್ರೂ ಇದ್ರೆ ಕಾಂಗ್ರೆಸ್ಸು. ಅವರ ಸಾವನ್ನು ವ್ಯಂಗ್ಯ ಮಾಡಿದ್ದೀರಿ. ಅಂಥವ್ರು ಇವತ್ತು ಅಂಬೇಡ್ಕರ್ರನ್ನು ಪೂಜೆ ಮಾಡ್ತೀರಿ, ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡ್ತೀರಿ. ಸಂವಿಧಾನದಲ್ಲಿ ಏನಿದೆ ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಜ್ಞಾನ ನಿಮಗಿಲ್ಲ. ಇದ್ದಿದ್ದರೆ ಈ ಬಹುಸಂಖ್ಯಾತರಿಗೆ ಈ ರೀತಿಯ ಒಂದು ಅವರನ್ನು ಕೊಲ್ಲಿ ಅನ್ನುವಂಥ ಕಾನೂನು ಬಾಹಿರವಾದಂಥ, ಸಂವಿಧಾನ ಬಾಹಿರವಾದಂಥ, ಅಮಾನುಷವಾದಂಥ ಹೇಳಿಕೆಯನ್ನು ನೀವು ಕೊಡ್ತಿರಲಿಲ್ಲ. ವ್ಯಕ್ತಿ ನಿಂದನೆ ನಿಮ್ಮ ಚಾರಿತ್ರ್ಯ ಆಗೋಗಿದೆ. ಅದರ ಜೊತೆಗೀಗ ಸಮೂಹ ನಿಂದನೆ, ಬಹುಸಂಖ್ಯಾತರ ನಿಂದನೆ ಅಷ್ಟೇ ಅಲ್ಲ, ಬಹುಸಂಖ್ಯಾತರ ಕೊಲ್ಲುವ ಪತ್ವ ಹೊರಡಿಸಿದ್ದೀರಿ. ಹಾಗಾಗಿ ಅವ್ರು ಕೇಳಿದ್ರಲ್ಲ ಸ್ವಾಮೀಜಿಗಳು, ನೀವು ಹಿಂದುವೋ ಅಂತ. ನಮಗೂ ಈಗ ಡೌಟ್ ಬರ್ತಾ ಇದೆ. ನೀವು ಪತ್ವ ಹೊರಡಿಸ್ತಾ ಇದ್ದೀರಲ್ಲ. ಈ ದೇಶದ ಹಿಂದೂಗಳಿಗೆ ನಿಜವಾಗಿ ಸ್ವಾಭಿಮಾನ ಇದ್ದರೆ, ನಿಜವಾಗಿ ಅವರು ಹಿಂದೂಗಳೇ ಆದರೆ, ನಿಜವಾಗಿಯೂ ಭಾರತ ದೇಶದ ಪ್ರಜೆಗಳೇ ಆದರೆ, ನಿಮ್ಮ ಈ ಮಾತಿಗೆ ಅವರು ಉತ್ತರವನ್ನು ಕೊಡತಕ್ಕದ್ದು, ಕೊಡಬೇಕು.
ಇದು ಆತ್ಯಂತಿಕ ನೆಲೆ. ಕೊಲ್ಲಲಿಕ್ಕೆ ಹೇಳ್ತಿದ್ರಲ್ರಿ ನೀವು. ಇಡೀ ಬಹುಸಂಖ್ಯಾತರನ್ನ ಮಾರಣ ಹೋಮ ಮಾಡಿ ಅಂತ ಪತ್ವ ಕೊಡ್ತಿರಲ್ರಿ. RSS ಅನ್ನ BJPಯನ್ನ ವಿಷದ ಹಾವು, ಅದನ್ನು ಕೊಲ್ಲಬೇಕು ಅಂತಂದ್ರೆ ನೀವು ಪರ್ಯಾಯವಾಗಿ ಹಿಂದೂಗಳನ್ನು ಕೊಲ್ಲಲಿಕ್ಕೆ ಆರ್ಡರ್ ಕೊಟ್ಟಿದ್ದೀರಿ, ಹಿಂದೂಗಳನ್ನು ಕೊಲ್ಲಲಿಕ್ಕೆ ಆಜ್ಞೆ ಮಾಡಿದ್ದೀರಿ, ಪತ್ವ ಹೊರಡಿಸಿದ್ದೀರಿ. ಏನ್ ನಾಲ್ಗೆ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡ್ಬೋದೇನು? ನಿಮ್ಮ ಇಡೀ ವ್ಯಕ್ತಿತ್ವದ ಕ್ಷುದ್ರತೆಯ ಪ್ರದರ್ಶನ ಇದು. ನಿಮ್ಮ 50 ವರ್ಷದ ರಾಜಕೀಯ ಅನುಭವವನ್ನು ತೆಗೆದುಕೊಂಡು ಹೋಗಿ ಹೊಳೆಲ್ ಹಾಕಿ. ಕತ್ತೆಗೂ ವಯಸ್ಸಾಗತ್ತೆ. ನಿಮ್ಮ ನಾಲ್ಗೆಯಿಂದ, ನಿಮ್ಮ ವ್ಯಕ್ತಿತ್ವದಿಂದ ಇಂಥ ಹೇಳಿಕೆಯನ್ನು ಈ ದೇಶ ನಿರೀಕ್ಷೆ ಮಾಡಿರಲಿಲ್ಲ. ಪ್ರತಿ ಚುನಾವಣೆ, ಪ್ರತಿ ಆಡಳಿತದಲ್ಲಿ ಅಲ್ಪಸಂಖ್ಯಾತರ ಓಲೈಕೆಯ ರೋಗ ಹಿಡಿದಿದೆ ನಿಮಗೆ. ಆ ರೋಗದ ಕಣ್ಣಿನಿಂದಲೇ ಬಹುಸಂಖ್ಯಾತರನ್ನ ಬೂದಿ ಮಾಡಲಿಕ್ಕೆ ಹೊರಟಿದ್ದೀರಿ, ಮಾಡ್ತಾ ಇದ್ದೀರಿ. ನಿಮ್ಮಲ್ಲಿಂದ ಎಲ್ಲೆಲ್ಲಿ ಸಾಧ್ಯವಲ್ಲಿ ಮಾಡ್ತಾ ಇದ್ದೀರಿ. ರೈಲ್ವೆ ಹಳಿಯಲ್ಲಿ ಇಡೀಯದಾಗಿ ಇಡಬಾರದ ವಸ್ತುಗಳನ್ನೆಲ್ಲ ಇಟ್ಟು ರೈಲ ಹಳಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದೀರಿ. ಅದು ನಿಮ್ಮ ಪಕ್ಷದಿಂದಲೇ ಆಗ್ತಾ ಇದೆ, ನಮಗೆ ಗೊತ್ತಿಲ್ಲ ಅಂತ ಭಾವಿಸಬೇಡಿ. 26/11 ತಾಜ್ ಹೋಟೆಲ್ನ ಮೇಲಿನ ದಾಳಿ, ಅದು ಯಾವ ನಿಮ್ಮ ಕೃಪಾಪೋಷಿತ ಅಂತ ಈಗ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಗೋಧ್ರದ ಘಟನೆಯಲ್ಲಿ ನಿಮ್ಮ ಕೈ ಯಾವ ರೀತಿ ಇತ್ತು ಅನ್ನೋದನ್ನು ಸಾಬರಮತಿ ಅಂತ ಒಂದು ಸಿನಿಮಾ ಬಂದಿದೆ, ಹೋಗಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಚರಿತ್ರೆ ಬಂಜೆ ಅಲ್ಲ. ಚರಿತ್ರೆ ಇವತ್ತಲ್ಲ ನಾಳೆ ತನ್ನ ಸತ್ಯದ ನಿಜ ದರ್ಶನವನ್ನು ಮಾಡೇ ಮಾಡುತ್ತೆ. ಅಂತ ವರ್ತಮಾನದಲ್ಲಿ ನಾವು ಇವತ್ತು ನಿಂತಿದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸಂಪೂರ್ಣವಾಗಿ ನಿಮ್ಮ ಸಂಸ್ಕೃತಿ ಹರಾಜಾಗ್ತಾ ಇದೆ. ಇಂದಿರಾ ಗಾಂಧಿ ಅಂತವರು ಈ ದೇಶಕ್ಕೆ ಎಮರ್ಜೆನ್ಸಿಯನ್ನು ಹಾಕಿ ಸಂವಿಧಾನದ ಮೇಲೆ ದಾಳಿ ಮಾಡಿದರು. ಅದನ್ನು ಕೂಡ ಸಮರ್ಥಿಸ್ತೀರಿ. 80%ಕ್ಕೂ ಹೆಚ್ಚು ಜನ ವಾಸಿಸ್ತಾ ಇರುವಂಥ ಈ ನೆಲದ ನಿವಾಸಿಗಳು, ಮೂಲ ನಿವಾಸಿಗಳು, ಸನಾತನ ಧರ್ಮದ ಪ್ರತಿಪಾದಕ ಸಂಸ್ಕೃತಿ ಇದು. ಈ ಕಾಯಕ ಭೂಮಿಯಲ್ಲಿ ಬದುಕ್ತಾ ಇರುವಂಥ 80% ಹೆಚ್ಚು ಜನ ಹಿಂದೂಗಳನ್ನು ಕೊಲ್ಲಬೇಕು ಅಂತ ಪತ್ವ ಹೊರಡಿಸ್ತೀರಿ. ನಿಮಗೆ ನಾಲ್ಗೆಗೆ ಏನಾಗಿದೆ ರೀ? ಏನು ಹೇಳಬೇಕು? ಇದು ಒಳ್ಳೆಯದಕ್ಕಲ್ಲ, ಇದು ಒಳ್ಳೆಯದಕ್ಕಲ್ಲ. ಇದರ ಫಲವನ್ನು ಊಟ ಮಾಡ್ತೀರಿ. ಆಲ್ರೆಡಿ ಊಟ ಮಾಡ್ತಾ ಇದ್ದೀರಿ. ಇಡೀ ಭವಿಷ್ಯ ಭಾರತದ ಪರವಾಗಿದೆ, ಹಿಂದುತ್ವದ ಪರವಾಗಿದೆ, ಸನಾತನ ಧರ್ಮದ ಪರವಾಗಿದೆ. ಟ್ರಂಪ್ ಮತ್ತು ಪುಟಿನ್, ಮೋದಿಯವರು ಸೇರಿ ಒಂದು ಹೊಸ ಪ್ರಪಂಚವನ್ನು ಕಟ್ಟುವ ದೀಕ್ಷೆಯನ್ನು ತೊಡುವುದನ್ನು ನೋಡುವುದು ನಿಮ್ಮ ದೌರ್ಭಾಗ್ಯ ಆಗತ್ತೆ, ನಮ್ಮ ಸೌಭಾಗ್ಯ ಆಗತ್ತೆ. ನೆನಪಿಡಿ, ಇದೇ ಹಿಂದೂ ಧರ್ಮಕ್ಕೆ 900 ಚಿಲ್ಲರೆ ವರ್ಷಗಳ ಕಾಲ ನಿಮ್ಮ ಕುಟುಂಬವನ್ನೇ, ನಿಮ್ಮ ತಾಯಿ ಸಹೋದರ ಎಲ್ಲರನ್ನ ಮಾರಣ ಹೋಮ ಮಾಡಿದಂಥ ಸಂಸ್ಕೃತಿಯೇ ಇಡೀ ದೇಶದ ಸಂಸ್ಕೃತಿಯನ್ನು, ಜನರನ್ನು ಉಡೀಸ್ ಮಾಡಲಿಕ್ಕೆ ಹೊರಟು 900 ವರ್ಷಗಳ ಕಾಲ. ಸುಲ್ತಾನ್ರಂತೆ, ಮಹಮ್ಮದಿಯರಂತೆ, ರಜಾಕಾರ್ಸಂತೆ ಏನೇನು ಹೆಸರಿನಲ್ಲಿ ನಮ್ಮ ಇಡೀ ಕಲ್ಚರನ್ನು ಲೂಟಿ ಮಾಡಿ ಧ್ವಂಸ ಮಾಡಿತು. ಆದರೂ ಈ ನೆಲದ ಸಂಸ್ಕೃತಿ ಉಳ್ಕೊಂಡಿದೆ, ನೆನಪಿಡಿ. ನಿಮ್ಮ ಈ ದುಷ್ಟ ವ್ಯಕ್ತಿತ್ವದಿಂದ, ಮಾತುಗಳಿಂದ, ನಿಮ್ಮ ಕಚಡ ನಾಲಿಗೆಯ ಈ ಸಂಸ್ಕೃತಿಯಿಂದ ಕಾಂಗ್ರೆಸ್ನಿಂದ RSS ನಾಶ ಆಗುವುದಿಲ್ಲ, BJPಯು ನಾಶ ಆಗುವುದಿಲ್ಲ, ಹಿಂದೂಗಳು, ಹಿಂದುತ್ವವು ನಾಶ ಆಗುವುದಿಲ್ಲ, ನೆನಪಿಡಿ. ಆದರೆ ಇವತ್ತಿನ ಈ ಗ್ಲೋಬಲೈಸೇಷನನ್ನು ಇವತ್ತಿನ ಕಾಲದಲ್ಲೂ ಕೂಡ ನೀವು ಹಿಂದೂಗಳ ಮಾರಣ ಹೋಮಕ್ಕೆ ಪತ್ವ ಹೊರಡಿಸ್ತೀರಿ ಅಂತಾದರೆ ನಿಮ್ಮನ್ನೇನನ್ಬೇಕು? ಯಾವ ಕಾಲದಲ್ಲಿ ನಿಂತಿದ್ದೀರಿ? ಮತ್ತು ಯಾಕೆ ನಿಮ್ಮ ಕೈಯಲ್ಲಿ ಸಂವಿಧಾನ? ಇಷ್ಟು ಅರಾಜಕವಾಗಿ, ಇಷ್ಟು ಅಮಾನುಷವಾಗಿ, ಇಷ್ಟು ಜನದ್ರೋಹಿಯಾಗಿ, ಸಮಾಜದ್ರೋಹಿಯಾಗಿ, ದೇಶದ್ರೋಹಿಯಾಗಿ ಮಾತಾಡುವಂಥ ನಿಮ್ಮ ಹತ್ರ ಸಂವಿಧಾನದ ಪಾಠವನ್ನು ಕೇಳಬೇಕಾ ಈ ದೇಶ? ಅಧಿಕಾರಕ್ಕಾಗಿ ನೀವು ಯಾವ ಹಂತಕ್ಕೂ ಹೋಗ್ತೀರಿ, ಯಾವುದೇ ಕ್ರೌರ್ಯವನ್ನು ಮಾಡ್ತೀರಿ, ಏನು ಬೇಕಾದ್ರೂ ಮಾಡ್ತೀರಿ ಅನ್ನೋದಕ್ಕೆ ಚರಿತ್ರೆಯು ಉದಾಹರಣೆ ಇದೆ. ವರ್ತಮಾನದಲ್ಲಿ ನಿಮ್ಮ ಮಾತು ಉಜ್ವಲವಾದ ಉದಾಹರಣೆ. ಚರಿತ್ರೆಗೆ ಭಾಷ್ಯ ಬರದಾಗಿದೆ ನಿಮ್ಮ ಮಾತು. ನಿಮ್ಮ ಕಾಂಗ್ರೆಸ್ಸಿನ ಚರಿತ್ರೆ ಏನಿದೆ ರಕ್ತಮಯವಾದಂಥದ್ದು, ಆ ಚರಿತ್ರೆಗೆ ಒಂದು ಮುಖವಾಗಿ ಇವತ್ತು ವರ್ತಮಾನದಲ್ಲಿ ಯಾರಾದರೂ ನಿಂತಿದ್ದೀರಿ ಅಂತಾದರೆ ಅದು ಮಲ್ಲಿಕಾರ್ಜುನ ಖರ್ಗೆ. ನಿಮ್ಮ ಮಾತು ನೆನಪಿಡಿ,
ಇದನ್ನು ದೇಶ ಯಾವತ್ತೂ ಮರೆಯುವುದಿಲ್ಲ. ಮತ್ತು ನೀವು BJP RSS ಅನ್ನು ವಿಷದ ಹಾವು ಮತ್ತು ಅದನ್ನು ಕೊಲ್ಲಬೇಕು ಅಂತ ಹೇಳಿದ್ದು ಕೊನೆಯದಾಗೂ ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಈ ದೇಶದ ಸಂಸ್ಕೃತಿಯನ್ನು ಕೊಲ್ಲಿಕೊಟ್ಟದ್ದು, ಈ ದೇಶದ ಬಹುಸಂಖ್ಯಾಕ ಜನರನ್ನು ಮಾರಣ ಹೋಮವನ್ನು ನಿರೀಕ್ಷೆ ಮಾಡಲಿಕ್ಕೆ ಹೊರಟದ್ದು. ನೀವು ಈ ದೇಶದ ನೆಲದ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ನೀವು ಕರೆ ಕೊಟ್ಟಂಥ ಪತ್ವಾದು ಅನ್ನೋದನ್ನು ಹಿಂದೂಗಳು ಇವತ್ತಾದರೂ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಳ್ತಾರೆ. ನೆನಪಿಡಿ. ನಮಸ್ತೆ.